ಬಂಧುಗಳೇ, ನಿನ್ನೆ ಹೊರಗಡೆಗೆ ಹೋಗಿದ್ದೆ. ಒಬ್ಬರು ಮೀಟ್ ಆದರು. ನಿಮ್ಮೆಲ್ಲ ರೆಸಿಪಿಯನ್ನು ನಾವು ನೋಡ್ತೀವಿ ರೀ. ನಿಮ್ಮೆಲ್ಲ ರೆಸಿಪಿ ಭಾಳ ಇಷ್ಟ ಆಗ್ತಾವ್ರಿ ನಮಗೆ. ಭಾಳ ನಮ್ಮಿ ಚಪಾತಿ ಮಾಡಿ ತೋರಿಸಿರಿ, ಆದ್ರೆ ಮಸಾಲೆ ಚಪಾತಿ ಮಾಡಿ ತೋರಿಸಿಲ್ಲ, ಮಸಾಲೆ ಚಪಾತಿ ಮಾಡಿ ತೋರಿಸ್ರಿ ಅಂತ ಕೇಳ್ಕೊಂಡ್ರವರು. ಹಾಗಾಗಿ ಇವತ್ತು ಮಸಾಲೆ ಚಪಾತಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿರಿ. ಈ ಚಪಾತಿಯನ್ನು ಮಾಡಲಿಕ್ಕೆ ಕೂಡ ನಾವು ನೀರು, ಹಾಲು, ಮೊಸರು, ಮಜ್ಜಿಗೆನ ಯೂಸ್ ಮಾಡ್ತಾಯಿಲ್ಲ. 3 ಸೀಕ್ರೆಟ್ ಸಾಮಗ್ರಿಯನ್ನು ಉಪಯೋಗಿಸಿಬಿಟ್ಟು ಪರ್ಫೆಕ್ಟ್ ಆಗಿರುವಂಥ ಈ ಮಸಾಲೆ ಚಪಾತಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿರಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಇದಕ್ಕೆ ಚಟ್ನಿ, ಪಲ್ಯ, ಸಾರು, ಸಾಂಬಾರು ಏನೂ ಬೇಡ್ರಿ ಬಂಧುಗಳೇ. ಗ್ರೇವಿ ಗೀವಿ ಏನೂ ಬೇಕಾಗಿಲ್ಲ. ಆದ್ರೆ ನಾನು ಬೆಳಗ್ಗೆ ದೋಸೆಗೋಸ್ಕರ ಈ ಆಲೂ ಪಲ್ಯನ ಮಾಡಿದ್ದೆ ಬಂಧುಗಳೇ. ಅದು ಇತ್ತು, ಅದಕ್ಕೋಸ್ಕರ ಅದನ್ನು ನಾನಿಲ್ಲಿ ಅದ್ರ ಜೊತೆಗೆ ತಿಂತಾಯಿದ್ದೀನಿ. ಇದಕ್ಕೆ ಬಿಸಿದ್ರೊಳಗೆ ಒಂದಿಷ್ಟು ತುಪ್ಪ, ಒಂದಿಷ್ಟು ಬೆಣ್ಣೆ ಹಾಕ್ಕೊಂಡು ತಿಂದ್ರೆ ಎಕ್ಸಲೆಂಟ್ ಆಗಿರ್ತೈತೆ ರೀ. ತಣ್ಣಗಾದ್ಮೇಲೆ ನಾವು ಕ್ಯಾರಿಯರ್ನಲ್ಲಿ ಒಂದಿಷ್ಟು ಗಟ್ಟಿನ ಮೊಸರು ಇಟ್ಟು ಕಳಿಸ್ಬಿಟ್ವಿ ಅಂದ್ರೆ ನೋಡಿರಿ, ಟೇಸ್ಟ್ ಎಕ್ಸಲೆಂಟ್ ಆಗಿರ್ತೈತಿ. ಬ್ರಹ್ಮಾಂಡ ರುಚಿ ಕೊಡ್ತೈತೆ ರೀ. ಇದಕ್ಕೆ ಪಲ್ಯ ಅದು ಏನೂ ಬೇಕಾಗಿಲ್ಲ ರೀ. ಏನು ಟೆನ್ಷನ್ ತೊಗೋಬೇಡ್ರಿ. ನೀವು ಪಲ್ಯ ಬೇಕು ಅಂಥೇಳಿ ನಿಮ್ಮ ಹತ್ರ ಇತ್ತು ಅಂದ್ರೆ ಅದ್ರ ಜೊತೆಗೆ ತಿನ್ಬೋದು, ಏನು ತೊಂದರೆ ಇಲ್ಲ. ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ. ತಡ ಮಾಡಿದೆ. ಮೊದಲು ಮಿಕ್ಸಿ ಜಾರ್ನೊಳಗೆ 2 ಹಸಿಮೆಣ್ಸಿನ್ಕಾಯಿ, 2 ಹಣ್ಣು ಮೆಣಸಿನ್ಕಾಯನ್ನ ಹಾಕ್ಕೊಂಡೆ ರೀ ನಾನು. ಆ ಮಿಕ್ಸಿ ಜಾರು ಸ್ವಲ್ಪ ಖಾರದೈತ್ರಿ. ಅದರೊಳಗೆ ಒಂದಿಷ್ಟು ಉಪ್ಪು, ರುಚಿಗನುಸಾರ ಒಂದಿಷ್ಟು ಜೀರಿಗೆ, ಹಾಗೆ 1 ಸೂಡಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಡ್ರೈ ಮಾಡಿ ಕಡ್ಡಿ ಸಮೇತ ನಾನಿಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡೆ ನೋಡಿರಿ, ಸ್ವಲ್ಪ ತರಿ ಆಗೈತೆ ರೀ. ಇದ್ರೊಳಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕ್ಕೊತೀನಿ. ನೀವು ದಪ್ಪದಾಗಿ ಕೂಡ ಕಟ್ ಮಾಡ್ಕೋಬೋದು. ನಾವು ಗ್ರೈಂಡ್ ಮಾಡ್ತೀವಲ್ಲ ರೀ, ನುಣ್ಣಗೆ ಪೇಸ್ಟ್ ಆಗ್ತೈತೆ ರೀ. ನಾ ಸಣ್ಣ ಜಾರ್ ತೊಗೊಂಡಿದ್ರಿಂದ ನಾನು ಚಿಕ್ಕದಾಗಿ ಪೀಸ ಮಾಡ್ಕೊಂಡೇನಿ ರೀ. ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ್ರಿ. ನೀರು ಹಾಕದನ್ನ ರುಬ್ಬ್ರಿ. ಈಗ ಈರುಳ್ಳಿ ಕೂಡ ರುಬ್ಕೊಂಡು ಆತ್ರಿ. ಇದ್ರೊಳಗೆ ನೋಡ್ರಿ ಅನ್ನ ರೀ. ಈಗ ಮಧ್ಯಾಹ್ನ ಮಾಡಿರ್ತೀವಿ ರೀ, ರಾತ್ರಿ ಯಾರು ತಿನ್ನಂಗಿಲ್ಲ. ಎಷ್ಟಿಲ್ಲಷ್ಟು ಉಳಿತೈತೆ ರೀ ಎಲ್ಲರ ಮನ್ಯಾಗೂ. ರಾತ್ರಿ ಮಾಡ್ತೀವಿ, ಬೆಳಿಗ್ಗೆ ಉಳಿದಿರ್ತೈತಿ. ಆ ಅನ್ನನ ವೇಸ್ಟ್ ಮಾಡ್ದೆ ಈ ಮಸಾಲ ಚಪಾತಿಯಲ್ಲಿ ಹಾಕಿ ಮಾಡಿದ್ರೆ ನೋಡ್ರಿ, ಮೆತ್ತಗಿರುತ್ತೆ ರೀ. ಹೂವಿನಂಗೆ, ಮಲ್ಲಿಗೆ ಹೂವಿನಂಗೆ ಇರುತ್ತೆ ರೀ. ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ರೀ ಚಪಾತಿ. ಒಂದು ಸಲ ಟ್ರೈ ಮಾಡಿರಿ. ಇದನ್ನ ಅನ್ನ ಹಾಕಿ ಇದನ್ನು ನೀರು ಹಾಕಿದನ ನಗ ರುಬ್ಕೊಂಡು ಬರೋಣ್ರಿ. ಈ ಅನ್ನ ಸ್ವಲ್ಪ ಜಲ್ದಿ ಆಗಂಗಿಲ್ಲ ರೀ. ಅನ್ನದ ಅಗಳ ಉಳಿತಾವ್ರಿ. ನಾವು ನೀರೊಂದು ಹಾಕಂಗಿಲ್ಲಲ್ರಿ. ಸ್ಪೂನಿನಿಂದ ಮಿಕ್ಸ್ ಮಾಡ್ಕೊತ ನೀವು ನುಣ್ಣಗೆ ರುಬ್ಬ್ರಿ. 1-2 ಸಲ ಹಿಂಗೆ ಮಿಕ್ಸ್ ಮಾಡಿರಿ, ನುಣ್ಣಗೆ ಆಗಿಬಿಡ್ತೈತೆ ರೀ. ಈ ಸಣ್ಣ ಜಾರ್ನೊಳಗೆ ಭಾಳ ಅಂದ್ರೆ ಭಾಳ ಬೇಗನೆ ಆಗತ್ತೆ ರೀ ನಮ್ಮ ಕೆಲಸ. ಈಗ ನೋಡ್ರಿ, ಇದು ನುಣ್ಣಗೆ ಆಯ್ತು ರೀ. ಎಲ್ಲನೂ ಅನ್ನದ ಅಗಳ ಎಷ್ಟು ಇಲ್ರಿ ಇದ್ರೊಳಗೆ. ಇದನ್ನು ಒಂದು ಪರಾತಕ್ಕೆ ತೆಗಿತೇನೆ ರೀ. ಇದ್ರಾಗ ಎಷ್ಟು ನೀರನ್ನು ಹಾಕಬಾರ್ದ್ರಿ. ನಾವು ಕೊತ್ತಂಬರಿ ತೊಳೆದ ಮೇಲೆ, ಡ್ರೈ ಆದಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕ್ರಿ. ಈಗ ಇದನ್ನು ಕೈಯಿಂದ ತೆಗೆದು ಹಾಕ್ಕೊಂಬಿಡ್ರಿ. ಯಾಕಂದ್ರೆ ನಾವು ಮಿಕ್ಸಿ ಜಾರ್ನಲ್ಲಿ ನೀರು ಹಾಕಿ ಹಾಕ್ಕೊಳಂಗಿಲ್ಲಲ್ರಿ. ಹಾಗಾಗಿ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ನಾವು ಮಿಕ್ಸಿ ಜಾರಿಗೆ ಹತ್ತಿದ್ದು ಕೈಯಿಂದ ನೀಟಾಗಿ ತಕ್ಕೊಂಬಿಡ್ರಿ. ಈಗ ಇದಕ್ಕೆ ನೋಡಿರಿ, 1/4 ಚಮಚದಷ್ಟು ಅರಿಶಿಣ ಪುಡಿ, 1 ದೊಡ್ಡ ಚಮಚೆಯಿಂದ 1 ಚಮಚೆ ಕಡಲೆ ಹಿಟ್ಟು, 1 ಅರ್ಧ ಚಮಚದಷ್ಟು ಕಿಚನ್ ಕಿಂಗ್ ಹಾಕೋದ್ರಿಂದ ನಮ್ಮ ಮಸಾಲ ಚಪಾತಿ ನೋಡಿರಿ ಸೂಪರ್ ಟೇಸ್ಟ್ ಕೊಡುತ್ತೆ ರೀ. 1 ಅರ್ಧ ಚಮಚದಿಂದ 1 ಹೆಚ್ಚು ಕಮ್ಮಿ ಹಾಕೋರಿ. 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್. ನೀವು ಯಾವ್ದು ಅಡುಗೆಗೆ ಊಟ ಮಾಡ್ತೀರಿ ಅದನ್ನು ಹಾಕ್ಕೊಂಡು ನೀಟಾಗಿ ಮೊದಲು ಹಂಗೆ ಕಲಿಸ್ಕೊಳ್ಳೋಣ್ರಿ ನಾವು. ಇದು ಅನ್ನ ಇರೋದ್ರಿಂದ ಜಿಗಟ್ ಇರ್ತೈತಲ್ರ, ಕೈಗೊಂದು ಸ್ವಲ್ಪ ಹತ್ತೈತೆ ರೀ. ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಮಿಕ್ಸ್ ಮಾಡಿರಿ. ಈಗ ಚಲೋತ್ನಂಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ನೋಡಿರಿ ಗೋಧಿ ಹಿಟ್ಟು ಹಾಕಿ, ಅದು ಎಷ್ಟು ಹಿಡಿತೈತಿ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಸ್ರಿ. ಇದನ್ನು ಮೊದಲಿಗೆ 4 ಚಮಚದಷ್ಟು ಹಾಕೋತೀನಿ ರೀ ನಾನು. ಒಂದೇ ಸಲ ಭಾಳ ಹಾಕೋಬೇಡ್ರಿ. ನೀವು ಸ್ವಲ್ಪನ ಹಾಕ್ಕೊಂಡು ಕಲಿಸ್ಕೊರಿ. ಭಾಳ ಆತಂದ್ರೆ ಮತ್ತು ನೀರು ಹಾಕಂಗಿಲ್ಲಲ್ರಿ ನಾವು, ತೊಂದರೆ ಆಗ್ತೈತಿ. ಅದಕ್ಕೆ
ಮೊದಲು ನಾವು ಸ್ವಲ್ಪ ಕಮ್ಮಿನ ಹಾಕ್ಕೊಂಡು ನಂತರ ಎಷ್ಟು ಬೇಕಷ್ಟು ಹಾಕೋಬೋದು ರೀ. ನಾವು ನೀಟಾಗಿ ಹಿಂಗೆ ಕಲಿಸ್ಕೊರಿ ಇದನ್ನ ಎಲ್ಲನೂ ಒಂದುಗೂಡಿಸ್ಕೊರಿ. ಅದ್ರೊಳಗೆ ನಾವು ಹಾಕಿದಂಥ ಹಿಟ್ಟು ಮಸಾಲೆ ನೀಟಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ರೀ. ಇದನ್ನು ಹಿಂಗೆ ಹಗರಗನ ಕಲಿಸ್ಕೋಬೇಕು ರೀ. ಒತ್ತೆಗೆ ನಾದಕ್ಕೆ ಹೋಗ್ಬೇಡ್ರಿ ಬಲ ಹಾಕಿ. ಇದು ಬಲ ಹಾಕಿ ನಾದಕ್ಕೂ ಬರುವುದಿಲ್ಲ ರೀ ಇದು. ಮತ್ತೊಂದಿಷ್ಟು ಹಿಟ್ಟು ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಕಲಿಸ್ಕೊಳಕತ್ತಿ ನೋಡ್ರಿ. ನಾ ಈಗ ಟೋಟಲ್ಲಾಗಿ ಇದಕ್ಕೆ ನೋಡಿರಿ 8 ಚಮಚದಷ್ಟು ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಂಡೇನಿ ರೀ. ನಾ ಚಮಚ ಸಣ್ಣದು ಇಟ್ಕೊಂಡಿನ್ರಿ, ಹಾಗಾಗಿ 8 ಚಮಚ ನನಗೆ ಹೋಗೈತ್ರಿ. ಇಷ್ಟ ಹೋಗ್ತತಿ ಹಿಟ್ಟು ಅಂತ ಹೇಳೋಕ್ಕಾಗಂಗಿಲ್ಲ ರೀ. ನಿಮ್ಮ ಕೊತ್ತಂಬರಿ ಈರುಳ್ಳಿ ಮತ್ತು ಅನ್ನ ತೊಗೊಂಡಿದ್ರ ಮೇಲೆ ಹಿಟ್ಟು ಹೆಚ್ಚು ಕಮ್ಮಿ ಹಿಡಿತೈತೆ ರೀ. ಈಗ ನೋಡಿರಿ ಇದು ಕೈಗೆ ಹತ್ಕೊಂಡತ್ ಹೋದಿಲ್ಲ ರೀ. ನಮಗೆ ಅನ್ನ ಜಿಗಿಟ್ ಇರ್ತೈತಲ್ಲ ರೀ, ಹಾಗಾಗಿ ಕೈಗೆ ಹತ್ಕೋತೈತೆ ರೀ. ಏನು ಟೆನ್ಷನ್ ಮಾಡಬೇಡ್ರಿ. ಸ್ವಲ್ಪ ಕೈ ಹಿಂಗೆ ತಿಕ್ಕಿ ಬಿಡ್ರಿ ಎರಡೂ ಕೈಯಿಂದ. ಆರಾಮಾಗಿ ನಿಮ್ಮ ಕೈ ಎಲ್ಲ ಕ್ಲೀನ್ ಆಗಿಬಿಡ್ತೈತೆ ರೀ. ಕೈಗೆ ಹತ್ಕೊಂಡಿದ್ದು ಎಲ್ಲ ನೀಟಾಗಿ ಬಿಡ್ತೈತೆ ರೀ. ಅದು ನೋಡಿರಿ ನೀಟ್ ಆಗ್ತದಿಲ್ಲ ರೀ. ಈಗ ಕೈಗೆ ಹತ್ಕೊಂಡಿರ್ತೈತೆ ರೀ, ತಿಕ್ಕಿ ಬಿಟ್ರೆ ಹೋಗ್ಬಿಡ್ತೈತೆ ರೀ. ಇಷ್ಟು ಮೆತ್ತಗಿರ್ಬೇಕ್ರಿ ನಮ್ದು. ಈಗ ಕೈಗೆ ಹತ್ತಕತ್ತೋದಿಲ್ಲ ರೀ. ಇದಕ್ಕೊಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚಲೋತ್ನಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೈಗೂ ಹತ್ತಂಗಿಲ್ಲ ರೀ, ಚಪಾತಿ ರುಚಿನೂ ಹೆಚ್ಚಾಗತ್ತೆ ರೀ. ಈಗ ಚಲೋತ್ನಾಗ ಇದನ್ನು ಮಿಕ್ಸ್ ಮಾಡ್ಕೊಡ್ರಿ. ಹಿಂಗೆ ಹಗರವಾಗೇ ಮಿಕ್ಸ್ ಮಾಡ್ಕೊರಿ. ಹಸ್ತದಿಂದ ಚಲೋತ್ನಾಗ ನಾದೋ ಅವಶ್ಯಕತೆ ಇಲ್ಲ ರೀ. ಇದನ್ನು ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಿವ್ರಿ. ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿವ್ರಿ. ನೋಡಿರಿ ನಮಗೀಗ ಚಪಾತಿ ಹಿಟ್ಟು ರೆಡಿ ಆಯ್ತು ರೀ. ವಾವ್, ನೋಡಿರಿ ಹಿಟ್ಟು ನಮಗೆ ಇಷ್ಟು ಪರ್ಫೆಕ್ಟ್ ಆಗೋದಾಗ ಚಪಾತಿ ಹೆಂಗೆ ಪರ್ಫೆಕ್ಟ್ ಆಗಂಗಿಲ್ಲ ರೀ. ಸೂಪರ್ ಆಗಿರ್ತೈತೆ ರೀ ಚಪಾತಿ. ನಮ್ಮದು ಪರ್ಫೆಕ್ಟ್ ಆಗಿರುವಂಥ ಟೇಸ್ಟ್ ಕೊಡ್ತೈತೆ ರೀ. ಬರ್ರಿ ಈಗ ನಮ್ಗೆ ಎಷ್ಟು ಚಪಾತಿ ಮಾಡೋಕೆ ಬೇಕು ಅಷ್ಟು ಹಿಟ್ಟನ್ನು ತೊಗೊಂಡು ಗುಂಡಕ್ಕೆ ಮಾಡ್ಕೊಳ್ಳೋಣ್ರಿ. ನಾ ಇದನ್ನು ತೆಳ್ಳಗನ ತಿಕ್ಕೋತೀನಿ ರೀ, ಆದ್ರೆ ಹಂಚಿನ ತುಂಬ ತಿಕ್ಕೋತೀನಿ ರೀ. ಹಾಗಾಗಿ ನಾ ಇಷ್ಟು ಸೈಜ್ ತೊಗೊಂಡೀನಿ ರೀ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ ನೀವು. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಒಂದು ಸಲ ತಪ್ಪದ ಟ್ರೈ ಮಾಡಿರಿ. ಇದು ಆರೋಗ್ಯಕರವಾಗಿರುವಂಥ ರೆಸಿಪಿನೂ ಬಂದಗಳೇ, ಟೇಸ್ಟೂ ಚೆನ್ನಾಗಿರ್ತೈತೆ. ನಮ್ಮ ಅನ್ನನೂ ಖಾಲಿ ಆಗತ್ತೆ ರೀ, ಮತ್ತು ಹೊಟ್ಟೆನೂ ತುಂಬುತ್ತೆ ರೀ. ನಾಲಿಗೆ ಒಂದು ಹೊಸ ರುಚಿನೂ ಸಿಕ್ಕಂಗೆ ಆಗತ್ತೆ ನೋಡಿರಿ. ಈಗ ನಾವು ತೊಗೊಂಡಿರುವಂಥ ಹಿಟ್ಟಿನೊಳಗೆ 5 ಆಗ್ಯಾವ್ರೆ. ಒಂದು ತೊಗೊಂಡು ಒಂದು ಉಳ್ಳಿ ತೊಗೊಂಡು ಮಿಕ್ಕಿದ ಉಳ್ಳಿಯನ್ನು ಮುಚ್ಚಿಟ್ಟಿನ್ರೆ. ಇದಕ್ಕೆ ಮೇಲೆ ಕೆಳಗೆ ಒಂದಿಷ್ಟು ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸಣ್ಣ ಚಪಾತಿ ಅಷ್ಟು ಇದನ್ನು ತಿಕ್ಕೊಳ್ಳೋಣ್ರಿ. ಈ ತಿಕ್ಕಬೇಕಾದ್ರೂ ಕೂಡ ಜಾಸ್ತಿ ಬಲ ಹಾಕಿ ತಿಕ್ಕೋ ಅವಶ್ಯಕತೆ ಇಲ್ಲರ, ಲೈಟಾಗಿನೇ ತಿಕ್ಕೋರಿ. ಇದು ಸ್ವಲ್ಪ ಲಟ್ಟುಡುಗಿಗೆ ಹತ್ತತಿರ್ತೈತ್ರ. ನಿಮ್ಗೆ ಎಲ್ಲೆಲ್ಲಿ ಹತ್ತತಿ ಅಲ್ಲೆಲ್ಲಿ ಸ್ವಲ್ಪ ಒಣ ಹಿಟ್ಟು ಉದುರಿಸ್ಕೊಂತನ ತಿಕ್ಕೋರಿ. ಏನು ಕಷ್ಟ ಆಗೋದಿಲ್ಲ ರೀ. ಇದು ಮೆತ್ತಗಿರುತ್ತಲ್ರಿ, ಹಾಗಾಗಿ ಲಟ್ಟುಣಿಗೆ ಹತ್ತತಿರ್ತೈತೆ ರೀ ಅದು. ಈಗ ಹಿಂದೆ ನಮ್ಮದು ಹಿಟ್ಟು ಸ್ವಲ್ಪ ಭಾಳ ಐತ್ರಿ. ಇಲ್ಲಿ ನೋಡ್ರಿ ಹಿಂಗೆ ಸ್ವಲ್ಪ ಇದನ್ನ ಹಿಂಗೆ ಸುತ್ತ ತೆಗೆದ್ಬಿಟ್ಟಿನಿ ರೀ ಅದನ್ನು. ಈಗ ಅದ ಹಿಟ್ಟನ್ನು ನೋಡ್ರಿ ನಾವಿಲ್ಲೇ ಮ್ಯಾಲೆ ಹಚ್ಕೊಂಡಿವ್ರಿ ಸ್ವಲ್ಪ. ಈಗ ಇದ್ರ ಮ್ಯಾಲೆ ನೋಡ್ರಿ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ರೀ. ನಾನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಆಲ್ರೆಡಿ ನಾವು ಕೊತ್ತಂಬರಿ ಒಳಗೆ ಹಾಕ್ಕೊಂಡಿವ್ರಿ. ಈಗ ಮ್ಯಾಲೆ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರ್ತೈತೆ ರೀ. ಇನ್ನು ಸ್ವಲ್ಪ ದಿವ್ಸ ರೀ ನಮಗೆ ಕೊತ್ತಂಬರಿ ಜಾಸ್ತಿ ಸಿಗೋದು. ಇನ್ನು ಬ್ಯಾಸ್ಗೆ ಚಾಲು ಆಗುತ್ತಲ್ಲ ರೀ, ಕೊತ್ತಂಬರಿ ಬಂಗಾರ ಆಗತ್ತೆ ರೀ. ನಾವು ಯಾವ ಟೈಮ್ನಾಗ ಏನು ಸಿಗ್ತೈತೆ ಅಂದ್ರೆ ಅದನ್ನು ಹಾಕಿ ಸೂಪರ್ ಆಗಿರುವಂಥ ರುಚಿ, ಆರೋಗ್ಯ ಮತ್ತು ನಾಲಿಗೆನೂ ರುಚಿ ಕೊಡ್ತೈತೆ ರೀ. ನೋಡೋಕ್ಕೂ ಚೆಂದ ಇರ್ತೈತೆ ರೀ. ಮತ್ತು ಕೊತ್ತಂಬರಿ ಕೂಡ ನಮ್ಮ ಆರೋಗ್ಯ ಕೂಡ ಭಾಳನೇ ಒಳ್ಳೇದು ರೀ. ಟೇಸ್ಟೂ ಕೊಡೋದಲ್ದ ನಮ್ಮ ಆರೋಗ್ಯಕ್ಕೂ ಭಾಳ ಒಳ್ಳೇದು ರೀ. ಹಾಗಾಗಿ ಕೊತ್ತಂಬರಿಯನ್ನು ನಾವು ಎಷ್ಟು ಬೇಕಾದ್ರಷ್ಟು ಯೂಸ ಮಾಡ್ಕೋಬಹುದು ರೀ. ಈಗ ಇದನ್ನೆಲ್ಲನೂ ನಾನು ಸ್ವಲ್ಪ ಮ್ಯಾಲೆ ಒಣ ಹಿಟ್ಟಾಕಿ ಕೊತ್ತಂಬರಿ ತಿಕ್ಕೊಂಡು ಕೊತ್ತಂಬರಿ ಪ್ಯಾಚಾತ್ರಿ. ಈಗ ಇದನ್ನ ಇನ್ನೊಂದು ಸ್ವಲ್ಪ ಒತ್ಕೊಳಕತ್ತೀನಿ ನೋಡ್ರಿ. ನೀವು ಇದನ್ನು ತೆಳ್ಳಗೆ ಒತ್ಕೊಂಡು ಹಂಗೆ ನೀವು ಸುಡ್ಬೋದು ರೀ. ನಮಗೆ ಪದ್ರ ಬೇಕಪ್ಪ ಅಂದ್ರೆ ನಾವು ಚಪಾತಿ ಹಂಗೆ 4 ಫೋಲ್ಡಿಂಗ್ ಮಾಡ್ತೀವಿ, ಹಂಗೆ ಫೋಲ್ಡಿಂಗ್ ಮಾಡ್ಬೇಕ್ರಿ. ಇದು ಹಿಂಗೆ ಸುಟ್ರೆ ನೋಡ್ರಿ ಒಂದೇ ಪದ್ರ ಇರ್ತೈತೆ ರೀ. ಆ ಚಿಟಕಿ ಗುಳ್ಳಿ ಹೇಳ್ತೈತೆ ರೀ, ಹೇಳಂಗಿಲ್ಲ ಅನ್ನಂಗಿಲ್ಲ. ಆದ್ರೆ ಪೂರ್ತಿ ಪದ್ರ ಆಗಂಗಿಲ್ಲ ರೀ. ಅದಕ್ಕೆ ನಾ ಇಲ್ಲಿ ಚಪಾತಿ ಹೆಂಗೆ ನಾವು ಫೋಲ್ಡಿಂಗ್ ಮಾಡ್ತೀವಿ ರೀ 4 ಫೋಲ್ಡಿಂಗ, ಹಂಗೆ ಎಣ್ಣೆ ಹಾಕಿ ಒಂದು ಚೂರ ಅದೇ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕಿ ನಾ ಇಲ್ಲೇ ಫೋಲ್ಡಿಂಗ್ ಮಾಡಕತ್ತೀನಿ ನೋಡ್ರಿ. ನಾವು ಚಪಾತಿ ಹೆಂಗೆ ಮಾಡಿಸ್ತೀವಿ ರೀ ಸೇಮ್ ಹಂಗೆ ರೀ. ಈ ಕಡೆ ಒಂದಿಷ್ಟು ಎಣ್ಣೆ ಹಾಕಿ ಚೂರು ಹಿಟ್ಟು ಹಾಕಿ ಇದನ್ನು ಫೋಲ್ಡಿಂಗ್ ಮಾಡಿದ್ರೆ 4 ಫೋಲ್ಡಿಂಗ್ ಆಗಿಬಿಡ್ತೈತೆ ರೀ. ಅದು ಇದು ನೋಡಿರಿ ರೆಸಿಪಿ ವರ್ಕಿಂಗ್ ವುಮೆನ್ಸಿಗೆ, ಬ್ಯಾಚಲರ್ಸಿಗೆ, ಚಿಕ್ಕ ಮಕ್ಕಳ ಲಂಚ್ ಬಾಕ್ಸಿಗೆ ರೀ, ಚಿಕ್ಕ ಮಕ್ಕಳದ. ಮತ್ತು ಎಲ್ಲನ ನಾವು ಟ್ರಾವೆಲ್ಗೆ ಹೋಗ್ತಿದ್ರೆ ಜರ್ನಿ ಒಳಗೆ ರೀ ಇದು ಒಂದು ಇಟ್ಕೊಂಡು ಹೋದ್ರೆ ಸಾಕು ನೋಡ್ರಿ. ಏನೂ ಬ್ಯಾಡ್ರಿ, ನಮಗೆ ಆರಾಮಾಗಿ ನಮ್ಮ ಹೊಟ್ಟೆನೂ ತುಂಬ್ತೈತ್ರ, ನಾಲಿಗೆ ರುಚಿನೂ ಇರ್ತೈತೆ ರೀ. ಇದನ್ನು ನೀವು ಅನ್ನ ಹಾಕ್ದ ಕೂಡ ಮಾಡ್ಕೋಬೋದು ರೀ.
ಬಿ ಪಿ ಶುಗರ್ ಐತಿ, ಅನ್ನ ತಿನ್ನಂಗಿಲ್ಲ ಅನ್ನೋವರು ಅನ್ನ ಒಂದು ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಸಾಮಗ್ರಿಯನ್ನು ಸೇಮ್ ಹಾಕ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೋದ್ರಿ. ಆವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಹಾಕೋರೆ ಅವಾಗ ನಿಮಗೆ ಪರ್ಫೆಕ್ಟ್ ಆಗತ್ತೆ ರೀ. ಅದು ಈಗ ಇಷ್ಟು ತೆಳ್ಳಗೆ ಒತ್ಕೊಂಡು ನೋಡಿರಿ, ನಮ್ಮ ಮನ್ಯಾಗ ಭಾಳ ತೆಳ್ಳಗನ ಚಪಾತಿ ಮಾಡಿದ್ರೆ ನಾವು, ಹಾಗಾಗಿ ತೆಳ್ಳಗೆ ಒತ್ಕೊಂಡೀನಿ ರೀ. ಅಲ್ಲಿ ನೋಡಿರಿ ನಾನು ಬಳೆಗೆ ಸಿಕ್ಕ ಕಟ್ ಆಯ್ತು ರೀ. ಅದು ಈಗ ಬಿಸಿ ಆಗಿರುವ ಹಂಚಿನಲ್ಲಿ ಹಾಕಿದ್ದೀನಿ ರೀ. ಆಲ್ರೆಡಿ ನಾ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಹಂಚನ್ನು. ಅದ್ರೊಳಗೆ ಹಾಕಿ ಫ್ಲೇಮನ್ನು ಫುಲ್ ಇಟ್ಕೊಂಡು ಹಿಂಗೆ ತಿರುಗಿಸ್ಕೊಂತ ಮ್ಯಾಲೆ ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಅಂದಾಗ ಹೊಳ್ಳಿಸಿ ಹಾಕಿದ್ದೀನಿ ರೀ. ಇದ್ರ ಮ್ಯಾಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ತುಂಬ ಇದನ್ನ ಎಣ್ಣೆ ಸೌರಿ ಎರಡೂ ಕಡೆ ಚಲೋತ್ನಂಗ ಬಣ್ಣ ಬರುವಂಗೆ ಚಲೋತ್ನಂಗ ಒತ್ತಿ ಚಲೋತ್ನಂಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗ ಮತ್ತೆ ಇದನ್ನು ನೋಡಿರಿ ಹೊಳ್ಳಿಸಿ ಹಾಕೋತೀನಿ ರೀ. ನಮ್ದಲ್ಲೇ ಬಳೆ ಹತ್ತಿ ಕಟ್ ಆಯ್ತದಿಲ್ಲ ರೀ, ಅಲ್ಲಿಂದ ಗಾಳಿ ಹೋಗಾಕತ್ತೈತ್ರಿ, ಹಾಗಾಗಿ ಅದು ಪೂರ್ತಿಯಾಗಿ ಉಬ್ಬಂಗಿಲ್ಲ ರೀ. ಇದು ಇಲ್ಲಿ ಕಟ್ಟಾಗಿದ್ದು ಕಾಣಕತ್ತೈತೆ ನೋಡಿರಿ. ಈ ಕಡೆ ಒಂದಿಷ್ಟು ಎಣ್ಣೆ ಹಾಕಿ ಚಲೋತ್ನಂಗೆ ಸೌರ್ ಬಿಟ್ಟು ಎರಡೂ ಕಡೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುವಂಗೆ ಇದನ್ನು ಫ್ರೈ ಮಾಡಿಕೊಂಡು, ವಾವ್ ನೋಡಿರಿ ಎಷ್ಟು ಚಂದ ಕಾಣಕತ್ತೈತೆ ನೋಡಿರಿ. ನಮ್ಮದು ನೋಡೋಕಷ್ಟ ಚಂದ ಅಲ್ರಿ, ಇದು ತಿನ್ನೋಕೆ ಕೂಡ ಭಾಳ ರುಚಿ ಇರ್ತೈತೆ ರೀ, ನಮ್ಮ ಆರೋಗ್ಯ ಕೂಡ ಭಾಳನೇ ಒಳ್ಳೇದು ರೀ. ಎರಡೂ ಕಡೆ ಚಲೋತ್ನಂಗೆ ಫ್ರೈ ಆಯ್ತು ಇದೀಗ ಇದನ್ನು ತೆಗ್ಯಾಕತ್ತಿ ನೋಡಿರಿ ಸಖತ್ತಾಗೈತೆ ರೀ ನಮ್ಮದು. ಹಿಂಗೆ ಎಲ್ಲನೂ ನಾವು ರೆಡಿ ಮಾಡ್ಕೊಂಡು ಬರೋಣ್ರಿ. ಈಗೆಲ್ಲ ನಾವು ರೆಡಿ ಮಾಡ್ಕೊಂಡು ಬಂದಾಯ್ತು ರೀ. ಇದ್ರ ಜೊತೆಗೆ ನೋಡಿರಿ ಬೆಣ್ಣೆ ಇರ್ತೈತೆ ರೀ, ಬೆಣ್ಣೆ ಇಟ್ಕೊಂಡು ನಾವು ತಿಂತಾ ಇದ್ರೆ ನೋಡಿರಿ ಆಹಾ ಸಖತ್ತಾಗಿರ್ತೈತೆ ರೀ. ನಿಮ್ಮ ಮನ್ಯಾಗ ಬೆಣ್ಣೆ ಇಲ್ಲಂದ್ರೆ ತುಪ್ಪ ಹಾಕೋಬೋದು ರೀ, ಇಲ್ಲ ಮೊಸರು ಕೂಡ ಹಾಕೋಬೋದು ರೀ, ಸಖತ್ತಿರ್ತೈತೆ ರೀ. ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಪದರ ಐತೆ ಅಂಥೇಳಿ. ಭಾಳ ಅಂದ್ರೆ ಭಾಳ ಪದರ ಇರ್ತೈತೆ ರೀ. ಒಂದು ಸಲ ನೀವು ಟ್ರೈ ಮಾಡಿರಿ. ಇದನ್ನು ನೋಡಿರಿ, ನಾವು ಬಿಸಿದನ್ನು ಬಿಚ್ಚಿದ್ವಿ ಅಂತಂದ್ರೆ ಆರಾಮಾಗಿ 3 ಮುಖ ಕಾಣುವಂಥ ಚಪಾತಿ ರೆಡಿ ಆಗ್ತಾವ್ರೆ. ಅಷ್ಟು ತೆಳ್ಳನ ಚಪಾತಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಇದು ಬಿಸಿದನ ಒಂದಿಷ್ಟು ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಆಹಾ ಅಮೃತ ಬಂಧುಗಳೇ, ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತೆ ರೀ. ಇಂಥ ಸ್ಪೆಷಲ್ ಚಪಾತಿ ಮಾಡೋದೆಲ್ಲ ನಾವು ಬೆಣ್ಣೆಗೆ ಮಾಡೋದ್ರಿಂದ ಭಾಳ ಜನರಿಗೆ ಪ್ರಾಬ್ಲಮ್ ಆಗಕತ್ತೈತೆ ರೀ. ಅದಕ್ಕೋಸ್ಕರ ನಾ ಎಣ್ಣೆ ಒಳಗೆ ಮಾಡೋದನ್ನು ತೋರಿಸಿದ್ದೀನಿ ರೀ. ನಾವು ಮಕ್ಕಳ ಲಂಚ್ ಬಾಕ್ಸಿಗೆ ಬೆಣ್ಣೆ ಒಳಗೆ ಮಾಡಿ ಮೊಸರಿಟ್ಟು ಕಳಿಸ್ತಿದ್ದೀರ. ಈಗ 1 ಕಪ್ಪಿನೊಳಗೆ ಮೊಸರು 1 ಕಪ್ಪಿನೊಳಗೆ ಬೆಣ್ಣೆನ ಇಟ್ಟು ಕಳಿಸ್ತೀವಿ ನೋಡ್ರಿ ನಾವೀಗ. ಭಾಳ ರುಚಿ ಇರ್ತೈತೆ ರೀ. ಇದು ನೋಡಿರಿ ಬ್ಯಾಚಲರ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ, ಲಂಚ್ ಬಾಕ್ಸ್ಗೆ ಮತ್ತು ಟ್ರಾವೆಲ್ಸ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಅನ್ಬೋದ್ರೆ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ್ರಿ. ಟ್ರೈ ಮಾಡಿರಿ. ಇನ್ನೊಂದು ರೆಸಿಪಿಯಲ್ಲೇ ಸಿಗೋಣ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.